ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅರಿವು ಸ್ಪಾಟ್ ನ್ಯೂಸ್. ನಾನು ಶಿವರಾಜಕ್ಕೆ. ಇವತ್ತು ನಟ ದರ್ಶನ್ ಅವರ ಬೇಲ್ ಅರ್ಜಿ ಕುರಿತು ಮಾತಾಡೋಣ. ಸುಪ್ರೀಂ ಕೋರ್ಟ್ ಅಲ್ಲಿ ನಟ ದರ್ಶನ್ ಅವರ ಬೇಲ್ ಅರ್ಜಿ ಕುರಿತು ಯಾವೆಲ್ಲ ಚರ್ಚೆಗಳಾದವನ್ನು ಕುರಿತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗಿ. ಹೌದು, ಕರ್ನಾಟಕದ ಸ್ಟಾರ್ ನಟ ದರ್ಶನ್ ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದು, ಈಗ ನಟ ದರ್ಶನ್ ಅವರು ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಆರೋಗ್ಯದ ಸಮಸ್ಯೆ ಜೊತೆಗೆ ಈ ಪ್ರಕರಣಕ್ಕೆ ಬೇಗ ಅಂತ್ಯ ಸಿಗಲಿ ಅನ್ನುವಂತ ಪ್ರಾರ್ಥನೆಗಳು ಕೂಡ ಸಹಸ್ರಾರು ಅಭಿಮಾನಿಗಳಿಂದ ಈಗ ಕಂಡು ಬರ್ತಾ ಇದೆ. ಜೊತೆಗೆ ಈ ಪ್ರಕರಣದಿಂದ ರಿಲೀಫ್ ಸಿಗಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಹಾಕಿದ್ರು. ಬೇಲ್ ಮುಖಾಂತರ ಹೊರಗಡೆ ಬಂದು ತಮ್ಮ ಫ್ಯಾನ್ಸ್ ಗಳನ್ನ ಮೀಟ್ ಮಾಡಿ ಅವರಿಗೆ ಧೈರ್ಯವನ್ನ ಹೇಳುವಂತ ಒಂದು ಅನೇಕ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ನಿಮ್ಗೆ ಗೊತ್ತಲ್ಲ, ಯಾಕಂತ ಹೇಳಿದ್ರೆ ಫ್ಯಾನ್ಸ್ ಅನ್ನ ಅವರು ಕೂಡ ಅಷ್ಟೊಂದು ಪ್ರೀತಿ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರವೇ. ವಾದ ವಿವಾದಗಳನ್ನ ಗಮನಿಸಿದಂತಹ ನ್ಯಾಯಮೂರ್ತಿಗಳು ಅವರ ತೀರ್ಪನ್ನು ಕೂಡ ಕೊಟ್ಟಿದ್ದಾರೆ. ಆ ತೀರ್ಪಲ್ಲಿ ಅವರು ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಟ ದರ್ಶನ್ ಅವರ ಬೇಲನ್ನ ತಿರಸ್ಕಾರ ಮಾಡಲಾಗಿದೆ. ಅದಕ್ಕೊಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಆಮೇಲೆ ಪೊಲೀಸರಿಗೆ ಒಂದಷ್ಟು ನಿರ್ದೇಶನಗಳನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ನಿರ್ದೇಶನಗಳು ಯಾವ ಅಂತೀರಾ? ನಿಮ್ ಮುಂದೆ ಇದೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ, 1 ವರ್ಷದೊಳಗೆ ಈ ತನಿಖೆಯನ್ನ ಪೂರ್ಣಗೊಳಿಸಬೇಕು. ಜೊತೆಗೆ ಆಯ್ತು ಅಂತಂದು ಹೇಳಿದ್ರೆ ದಿನಪ್ರತಿ ಅವರನ್ನ ವಿಚಾರಣೆ ಮಾಡಬೇಕು ಅಂತಂದು ಹೇಳ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಹೀಗಿದೆ. ಅದಾದ ನಂತರ ಡಿ ಬಾಸ್ ಅಭಿಮಾನಿಗಳಿಗೆ ಖುಷಿ ಕೊಡುವಂತ ಸಣ್ಣ ವಿಚಾರ ಏನಂತ ಹೇಳಿದ್ರೆ, 2ನೇ ಪಾಯಿಂಟ್ ಆಗಿ ಅವರು ನ್ಯಾಯಾಧೀಶರು ಹೇಳುವಂಥದ್ದು, 1 ವರ್ಷದಲ್ಲಿ ಈ ವಿಚಾರಣೆ ತನಿಖೆ ಪೂರ್ಣಗೊಳಿಸಿದ್ರೆ ನಟ ದರ್ಶನ್ ಅವರು ಮತ್ತೊಮ್ಮೆ ಜಾಮೀನು ಅರ್ಜಿಯನ್ನ ಹಾಕಬಹುದು ಅಂತ ಹೇಳಿದ್ದಾರೆ. ಆಗ ಖಂಡಿತವಾಗಿ ನಾರ್ಮಲಿ ಬೇಲನ್ನ ಸುಪ್ರೀಂ ಕೋರ್ಟ್ ಬಹುಶಃ ಒಪ್ಕೊಳ್ಬಹುದು. ಅದಾದ ನಂತರ 3ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಸೆಷನ್ ಕೋರ್ಟ್ ಹೊಸ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ನಿರ್ದೇಶನವನ್ನ ನೀಡಿದೆ. ಅದರಿಂದಾಗಿ ಬಹುಶಃ ತನಿಖೆ ಅಥವಾ ವಿಚಾರಣೆ ಬೇಗ ಮುಗಿಬಹುದು, ಏನೋ ಗೊತ್ತಿಲ್ಲ. ಇನ್ನು 4ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ಮೊದಲು ಮಾಡಬೇಕು ಅಂತಂದು ಹೇಳಿದ್ದಾರೆ. ಅದರ ಜೊತೆಗೆ ಏನು ಜೈಲಿನ ಮೆನುಗಳಿರುತ್ತೆ ಆ ಮೆನುಗಳ ಪ್ರಕಾರವೇ ನಟ ದರ್ಶನ್ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂತಂದು ಹೇಳಿದ್ದಾರೆ. ಇದೆಷ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಆದಂತಹ ಚರ್ಚೆಗಳು.